ಬಸ್ ಸ್ಟ್ಯಾಂಡಿನ ಹೊರಗಡೆ ಇದ್ದಂಥ ಅಂಗಡಿಯಲ್ಲಿ ನಿಂತು ಗೋಪಾಲ ಕೇಳ್ತಾನೆ, 2 ಕ್ರೀಮ್ ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಬಿಡು. ಅಂಗಡಿಯವನು 2 ಕ್ರೀಮ್ ಬಿಸ್ಕೆಟ್ ಪ್ಯಾಕೆಟ್ ಕೊಡ್ತಾನೆ. 20 20 40 ರೂಪಾಯಿ. ಯೋಚನೆ ಮಾಡ್ತಾನೆ, ಈ 40 ರೂಪಾಯಿ ಕೊಟ್ಟು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೆ ಬಸ್ಸಲ್ಲಿ ನಾನು ಊರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ 8 ಕಿಲೋಮೀಟರ್ ದೂರ ಹಳ್ಳಿ. ಕೆಲಸಕ್ಕೋಸ್ಕರ ಬೆಳಗ್ಗೆ ಹಳ್ಳಿಯಿಂದ ಬಂದಂಥ ವ್ಯಕ್ತಿ ಬರುವಾಗ 2 ಹೆಣ್ಮಕ್ಳು, ಒಂದಕ್ಕೆ 3 ವರ್ಷ, ಒಂದಕ್ಕೆ 5 ವರ್ಷ. ಅಪ್ಪ ಬರುವಾಗ ಕ್ರೀಮ್ ಬಿಸ್ಕೆಟ್ ಪ್ಯಾಕೆಟ್ ತರ್ತೀಯಾ ಅಂತ ಒಬ್ಬಳು ದೊಡ್ಡವಳು ಕೇಳ್ತಾಳೆ. ಚಿಕ್ಕವಳು ನಂಗೂ ಒಂದು ಪ್ಯಾಕೆಟ್ ಬೇಕು ಅಂತ ಅದಕ್ಕೆ ಹೋಗತ್ತೆ. ಅಪ್ಪನ ಇಬ್ಬರು ತಬ್ಕೊಂಡು ಮುದ್ದು ಮಾಡಿ ಕಳಿಸಿರ್ತಾರೆ. ಗೋಪಾಲ ಹೇಳಿರ್ತಾನೆ, ಬರುವಾಗ ಎಷ್ಟೊತ್ತಾದರೂ ಪರವಾಗಿಲ್ಲ, ನಿಮ್ಮಿಬ್ಬರಿಗೂ ಬೇರೆ ಬೇರೆ ಕ್ರೀಮ್ ಬಿಸ್ಕೆಟ್ ಪ್ಯಾಕೆಟ್ ತರ್ತೀನಿ. ತಗೊಳ್ಳಿಲ್ಲ ಅಂದರೆ ಮಕ್ಕಳು ಬೇಸರ ಪಟ್ಕೋತಾರೆ. ಏನು ಮಾಡಲಿ? ಪ್ರೀತಿಯೇ ಗೆಲ್ಲತ್ತೆ. 40 ರೂಪಾಯಿ ಕೊಡ್ತಾನೆ, ಪ್ಯಾಕೆಟ್ ತೊಗೋತಾನೆ, ಯೋಚನೆ ಮಾಡ್ತಾನೆ, ಬಸ್ಸಲ್ಲಂತೂ ಹೋಗೋಕ್ಕಾಗಲ್ಲ, ನಡ್ಕೊಂಡೆ ಊರ ಹತ್ರ ಹೋಗೋಣ, ದಾರಿಯಲ್ಲಿ ಯಾರಾದರೂ ಸಿಕ್ಕರೆ ಡ್ರಾಪ್ ತೊಗೊಳ್ಳೋಣ ಹಳ್ಳಿಗೆ ಅಂತ ಅಲ್ಲಿಂದ ನಡ್ಕೊಂಡು ಹೋಗ್ತಾನೆ. ಸಿಂಗಲ್ ರೋಡು, ಆತನ ಊರಿಗೆ ಹೋಗ್ಲಿಕ್ಕೆ ಸಿಂಗಲ್ ರೋಡ್. ಬರುವಂಥ ಬಸ್ಗಳ ಸಂಖ್ಯೆ 1 2 3 ಬಸ್ ಬರ್ತಾ ಇರ್ತವೆ. ಬಸ್ಸು ಆತನ ಮುಂದೆ ಪಾಸ್ ಆಗತ್ತೆ. ನೋಡ್ತಾನೆ, ಮನಸ್ಸಿನಲ್ಲಿ ನಗ್ತಾನೆ. 1 2 ಬೈಕ್ಗಳು ಪಾಸ್ ಆಗ್ತವೆ, ಕೈ ಮಾಡ್ತಾನೆ, ಯಾರೂ ಬೈಕ್ಗಳನ್ನು ನಿಲ್ಲಿಸೋದಿಲ್ಲ. ಸುಸ್ತಾಗ್ಬಿಡ್ತಾನೆ. ನೋಡ್ತಾನೆ, 2 ಪ್ಯಾಕೆಟ್ನ ಒಂದು ಬಟ್ಟೆಯಲ್ಲಿ ಸುತ್ತಕೊಂಡಿರ್ತಾನೆ. ಬೆಳಗ್ಗೆ ಹೋಗುವಾಗ ಹೆಂಡತಿ 4 ರೊಟ್ಟಿಯನ್ನು ಕಟ್ಟಿ ಬಟ್ಟೆಯನ್ನು ಸುತ್ತಿ ಕೊಟ್ಟಿರ್ತಾಳೆ. ಇನ್ನೊಂದು ಬಾಟ್ಲಿಯಲ್ಲಿ ಮಜ್ಜಿಗೆಯನ್ನು ಹಾಕಿಕೊಟ್ಟಿರ್ತಾಳೆ. ಮಜ್ಜಿಗೆ ಕುಡಿದು ಖಾಲಿ ಆಗಿರುತ್ತೆ, ರೊಟ್ಟಿ ಖಾಲಿ ಆಗಿರ್ತವೆ. ಈತನಿಗೆ ಹಸಿವು ಕಾಡ್ತಾ ಇರುತ್ತೆ, ನಡೀಲಿಕ್ಕೆ ಆಗ್ತಾ ಇರಲ್ಲ, ಬೆವರು ಇಳಿತಾ ಇರುತ್ತೆ, ಬೇಸಿಗೆ ಕಾಲ. ಹಾಗೇ ಬಸವಳೆದು ಅಲ್ಲಿಂದ ಕೆಳಗಡೆ ಕುತ್ಕೊಂಡು ನೋಡ್ತಾನೆ, 2 ಪ್ಯಾಕೆಟ್ ಬಿಸ್ಕೆಟ್ ಇದೆ, ಎಡಗೈಯಲ್ಲಿ ನೀರಿದೆ. ಬಿಸ್ಕೆಟನ್ನು ಬಲಕ್ಕಿಡ್ತಾನೆ, ನೀರನ್ನು ಕುಡಿದು ಮತ್ತೆ ತೆವಳಿಕೊಂಡು ನಿಧಾನಕ್ಕೆ ಮನೆ ಹತ್ರ ಹೋಗಿ ಇನ್ನೇನು ಮನೆ ಬರಬೇಕು ಬಿದ್ದು ಬಿಡ್ತಾನೆ. ಹೋಗಿ ಎದುರುಗಡೆ ಮನೆಯಲ್ಲಿ ಕಾಟ್ ಇರುತ್ತೆ, ಕಾಟಲ್ಲಿ ಮಲ್ಕೊಂಡ್ಬಿಡ್ತಾನೆ. ಮೈಯೆಲ್ಲ ಬೆವರು. ಹೆಂಡ್ತಿ ಬಂದು ಕೇಳ್ತಾಳೆ, ಏನು ಮಾಡಿದ್ರಿ? ಇಲ್ಲ, ಬಸ್ ಮಿಸ್ ಆಗಿಬಿಡ್ತು, ಹಿಂಗಾಗಿ ನಡ್ಕೊಂಡು ಬಂದೆ. ನೀವು ಬರೀ ಇದೇ ಥರದ ಕೆಲಸ ಮಾಡ್ತೀರಾ. ಬೆಳಗ್ಗೆ ದುಡ್ಡು ತೊಗೊಂಡು ಹೋಗಿ ಅಂತ 60 ರೂಪಾಯಿ ಇಟ್ಟರೆ 40 ರೂಪಾಯಿ ತೊಗೊಂಡು ಹೋಗಿದ್ದೀರಾ ನೀವು. ಇವತ್ತು ಕೆಲಸನೂ ಮಾಡಿಲ್ಲ ಅಂತ ಕಾಣುತ್ತೆ ನೀವು ಬಹುಶಃ. ನೋಡ್ತಾಳೆ, 2 ಬಿಸ್ಕೆಟ್ ಪ್ಯಾಕೆಟ್. ಇದನ್ನು ಯಾಕೆ ತರಕ್ಕೆ ಹೋದ್ರಿ ನೀವು ಬಸ್ ತಪ್ಪಿಸ್ಕೊಂಡದ್ದಲ್ಲ, ನೀವು ಬಸ್ ಬದಲು ಈ 2 ಪ್ಯಾಕೆಟ್ ಬಿಸ್ಕೆಟ್ ತಂದಿದ್ದೀರಿ. ನಾಳೆ ಮದುವೆಯಾಗಿ ಹೋಗುವಂಥ ಹೆಣ್ಣು ಹುಡುಗಿಯರವರು, ಅವ್ರಿಗೆ ಈ ರೀತಿ ಪ್ರೀತಿ ಮಾಡಿ ನೀವು ದಾರಿ ತಪ್ಪಿಸ್ಬೇಡಿ ನೀವು ಅಂತ ಕೂಗಾಡ್ಲಿಕ್ಕೆ ಶುರು ಮಾಡ್ತಾಳೆ. ಮಕ್ಕಳೇನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಅಪ್ಪ, ಅವು ಎಲ್ಲಿ ಮಲಗ್ತವೆ? ನೀವು ಈ ರೀತಿ ಆಸೆ ಹಚ್ಚಿ ಹೋಗಿದ್ದೀರಲ್ಲ, ಕ್ರೀಮ್ ಬಿಸ್ಕೆಟ್ ಪ್ಯಾಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಇಬ್ಬರು ಮಲಗಿಲ್ಲ. ರಾತ್ರಿ 12 ಆದರೂ ಎಚ್ಚರಾಗಿ ಕೂತಿದ್ದಾರೆ. ಅಷ್ಟೊತ್ತಿಗೆ ಓ ಅಂತ ಮಕ್ಕಳು ಓಡಿ ಬರ್ತಾರೆ. ಓಡಿ ಬಂದ ತಕ್ಷಣ 2 ಮಕ್ಕಳ ಕೈ ಬಿಸ್ಕೆಟನ್ನು ನೋಡಿ 2 ಕಿತ್ಕೋತವೆ. ಕಿತ್ಕೊಂಡು ಅವ್ರ ಅಪ್ಪನ ತೊಡೆಯ ಮೇಲೆ ಕೂತ್ಕೋತವೆ. ಆತನಿಗೆ ಸ್ವರ್ಗ ಸಿಕ್ಕಷ್ಟೇ ಆನಂದ. ಒಂದು ಮಗು ಬಿಸ್ಕೆಟ್ ಅಂತ ತೆಗೆಯುತ್ತೆ. ಅಪ್ಪ, ನೀವು ಒಂಚೂರು ತಿನ್ನು ಅಂತಾನೆ. ಅಪ್ಪ ಇಲಿ ತಿಂದ ಹಾಗೆ ತುಂಡನ್ನು ಮಾತ್ರ ತಿಂದು ಉಳಿದದ್ದನ್ನು ನೀನು ತಿಂದು ಮಗು ಅಂತಾನೆ. ಹೆಂಡತಿ ಹೇಳ್ತಾನೆ, ನೋಡು, ಹೆಣ್ಮಕ್ಳು ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆ ಮನೆಗೆ ಹೋಗ್ತಾರೆ ಅಂತ ಅವ್ರಿಗೆ ಅನ್ಯಾಯ ಮಾಡಬೇಡ. ಇಲ್ಲಿಯೂ ಅವ್ರು ಹೆಣ್ಣು ಮಕ್ಕಳು ಬೇರೆ ಮನೆಗೆ ಹೋಗೋರು ಅಂತ ನಾವು ತಿಳ್ತೀವಿ. ಅಲ್ಲಿ ಹೋದಾಗ ನೀನು ಬೇರೆ ಮನೆಯಿಂದ ಬಂದವಳು ಅಂತ ಅವ್ರು ಅನ್ಕೊಂಡ್ಬಿಟ್ರೆ ನಮ್ಮ ಮಕ್ಕಳ ಜೀವನ ಏನಾಗತ್ತೆ? ಹೆಣ್ಣುಮಕ್ಕಳು ಇದ್ದರೆ ಲಕ್ಷ್ಮಿ ಇದ್ದ ಹಾಗೆ. ಆ ಲಕ್ಷ್ಮಿಯನ್ನು ಪ್ರೀತಿಸೋದನ್ನು ಕಲಿ. ಜೀವನದಲ್ಲಿ ನಿಷ್ಕಳಂಕವಾಗಿ ನಿರಪೇಕ್ಷವಾಗಿ ಯಾರಾದರೂ ಮೋಹ ಮಾಡೋದಾಗಿದ್ರೆ ಅಪ್ಪ ಯಾವತ್ತಿದ್ರು ಅಲ್ವಾ? ಯೋಚನೆ ಮಾಡಿ ನೋಡಿ.